ಸ್ನೇಹಿತರೆ, ಇದೊಂದು ವಿಚಿತ್ರವಾದಂತಹ ಕಾಯಿಲೆ. ಈ ಕಾಯಿಲೆಗೆ ನೀಡೋ ಒಂದು ಡೋಸ್ ಔಷಧಿಯ ಬೆಲೆ ಬರೋಬ್ಬರಿ 30 ಕೋಟಿ ರೂಪಾಯಿ. ಅರೆ, ಯಾವುದು ಆ ದುಬಾರಿ ಕಾಯಿಲೆ? ಒಂದು ಡೋಸ್ಗೆ ಯಾಕೆ 30 ಕೋಟಿ ರೂಪಾಯಿ ಹಣ ಕೊಡಬೇಕು? ಎಲ್ಲೂ ನೋಡಿರದ, ಎಲ್ಲೂ ಕೇಳಿರದ ಇಂತಹ ಸುದ್ದಿಯನ್ನು ನೀವು ಅಜ್ಜಿಪುರ ಅಡ್ಡದಲ್ಲಿ ಮಾತ್ರ ನೋಡಲು ಸಾಧ್ಯ. ದಯವಿಟ್ಟು ಅಜ್ಜಿಪುರ ಅಡ್ಡವನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಅಡಿಗೆ ಮನೆಯಲ್ಲಿ ತರಕಾರಿಯನ್ನು, ಹಣ್ಣನ್ನು ಕಟ್ ಮಾಡ್ತಿರ್ತೀರಾ. ಹರಿತವಾದ ಚಾಕು ನಿಮ್ಮ ಕೈ ಬೆರಳಿಗೆ ತಾಗಿ ರಕ್ತ ಚಿಲ್ಲಂತ ಚಿಮ್ಮುತ್ತೆ. ಆ ರಕ್ತ ಕೆಲವು ಸೆಕೆಂಡ್ ಹರಿದು ಆಮೇಲೆ ಕ್ಲಾಟ್ ಆಗುತ್ತೆ, ಅಂದ್ರೆ ರಕ್ತಸ್ರಾವ ನಿಲ್ಲುತ್ತೆ. ಇದು ಎಲ್ಲ ಮನುಷ್ಯ ಜೀವಿಗಳಲ್ಲೂ ಆಗುವಂತ ಸಾಮಾನ್ಯ ಕ್ರಿಯೆ. ಆದರೆ ಕೆಲವರಿರ್ತಾರೆ, ಕೋಟಿಯಲ್ಲಿ ಕೋಟಿಗೊಬ್ಬರು. ಅವರಿಗೆ ಗಾಯ ಆದರೆ ರಕ್ತ ಕ್ಲಾಟ್ ಆಗೋದೇ ಇಲ್ಲ, ದೊಳ ಅಂತ ಹರಿತಾನೆ ಇರುತ್ತೆ. ಮೇಜರ್ ಆಕ್ಸಿಡೆಂಟ್ ಆಗಿಬಿಟ್ರಂತೂ ಮುಗಿದೇ ಹೋಯಿತು. ದೇಹದಲ್ಲಿ ಇರೋ ರಕ್ತವೆಲ್ಲ ನೀರಿನಂತೆ ಸೋರಿ ಹೋಗಿ ಸಾವು ಸಡನ್ ಆಗಿ ಬಂದು ಬಿಡಬಹುದು. ಇದನ್ನೇ ಹೆಮೋಫಿಲಿಯಾ ಬಿ ಅಂತಾರೆ. ಅಂದ್ರೆ ಹೆಮೋಫಿಲಿಯಾ ಬಿ ಸಮಸ್ಯೆ ಇರೋರಲ್ಲಿ ರಕ್ತ ಹೆಪ್ಪುಗಟ್ಟೋದೇ ಇಲ್ಲ. ಇನ್ನು ಅರ್ಥವಾಗೋ ತರ ಹೇಳಬೇಕು ಅಂದ್ರೆ, ರಕ್ತ ಹೆಪ್ಪುಗಟ್ಟಲು ಕಾರಣವಾಗುವಂತ ಫ್ಯಾಕ್ಟರ್ 9 ಅಂಶ ಇವರಲ್ಲಿ ಇರಲ್ಲ. ಇದು ಸಖತ್ ಡೇಂಜರಸ್ ಸ್ಥಿತಿ ಅನ್ನೋದು ಈಗ ನಿಮಗೆ ಗೊತ್ತಾಯ್ತಲ್ಲ. ರಕ್ತ ಹೆಪ್ಪುಗಟ್ಟಲ್ಲ ಅಂದ ಮೇಲೆ ಹೆಪ್ಪುಗಟ್ಟುವಂತೆ ಏನಾದರೂ ಮೆಡಿಸಿನ್ ಕೊಡಲೇಬೇಕಲ್ವಾ? ಅದನ್ನ ಆವಾಗವಾಗ ಕೊಡಬೇಕಾಗುತ್ತೆ. ಅದು ಸಖತ್ ರಿಸ್ಕಿ ಮತ್ತು ತಲೆನೋವು. ಅದರ ಬದಲು ಜೀವನ ಪೂರ್ತಿ ಏನಾದರೂ ಆಗಿ ಬ್ಲಡ್ ಬ್ಲೀಡಿಂಗ್ ಆದಾಗ ಅದು ಕ್ಲಾಟ್ ಆಗುವಂತೆ ಮಾಡಲು ಒಂದೇ ಒಂದು ಡೋಸ್ ಇಂಜೆಕ್ಷನ್ ಕೊಡ್ತಾರೆ. ಅದರ ಬೆಲೆಯೇ ನಾನು ಹೇಳಿದ್ದು, ಒಂದು ಡೋಸ್ಗೆ 30 ಕೋಟಿ ರೂಪಾಯಿ ಅಂತ. 30 ಕೋಟಿ ಬೆಲೆಯ ಆ ಡ್ರಗ್ಸ್ ಹೆಸರು ಹೆಮ್ಗೆನಿಕ್ಸ್ ಅಂತ. ಒಂದೇ ಒಂದು ಡೋಸ್ ಹೆಮ್ಗೆನಿಕ್ಸ್ ಔಷಧಿ ತಗೊಂಡ್ಬಿಟ್ರೆ ಸಾಕು, ರಕ್ತ ಹರಿದು ಹೋಗುವ ಚಿಂತೆ ಬಿಟ್ಟು ಜೀವನದಲ್ಲಿ ಎಲ್ಲರಂತೆ ಆರಾಮಾಗಿರಬಹುದು. ಆದರೆ ಒಂದು ಡೋಸ್ಗೆ 30 ಕೋಟಿ ಹಣ ಎಲ್ಲಿಂದ ತರೋದು ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಬಡವರು ಬಗ್ಗರು ಅಷ್ಟೊಂದು ಹಣ ಹೊಂದಿಸೋದಕ್ಕಾಗುತ್ತಾ? ನೆವರ್. ಹಾಗಾಗಿ ಇಂಗ್ಲೆಂಡ್ನಲ್ಲಿ ವರ್ಲ್ಡ್ ಕಾಸ್ಟ್ಲಿಯೆಸ್ಟ್ ಡ್ರಗ್ನ ಫ್ರೀಯಾಗಿ ಕೊಡ್ತಾರೆ. ಆದರೆ ಆ ಫ್ರೀ ಸಿಗೋದು ಅಷ್ಟು ಸುಲಭವೇನೂ ಅಲ್ಲ. ವರ್ಷಾನುಗಟ್ಟಲೆ ಕಾಯಲೇಬೇಕು. ಅಜ್ಜಿಪುರ ಅಡ್ಡದಲ್ಲಿನ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.